ನಿರಸ್ತಃ ಪರಾವಸು ಇದಮಹಂ ಅರ್ವಾವಸೋ ಸದನೇ ಸೀದಾಮಿ ಅಂತ. ಪರಾವಸುವು ನಿರಸ್ತಃ ನಾಶಪಡಿಸಲ್ಪಟ್ಟಿದ್ದಾನೆ. ಇದಂ ಈಗ, ಇದಂ ಅಂದ್ರೆ ಇಲ್ಲಿ ಈಗ ಅಂತ ಅರ್ಥ, ಇದು ಅಂತ ಅರ್ಥ ಅಲ್ಲ. ಅಹಂ ನಾನು, ಅರ್ವಾವಸುವಿನ ಸದನೆ ಸ್ಥಾನದಲ್ಲಿ ಸೀದಾಮಿ ಕುಳಿತುಕೊಳ್ತೇನೆ ಅಂತ ಆ ಮಾತಿನ ಅರ್ಥ. ಇದಂ ಅಹಂ ಅಂದ್ರೆ ಈ ನಾನು, ಈಗ ನಾನು. ಇದಂ ಅನ್ನೋ ಶಬ್ದಕ್ಕೆ ಈಗ ಅಂತನೂ ಅರ್ಥ ಆಗ್ಬಹುದು, ಇಲ್ಲಿ ಅಂತ ಅರ್ಥ ಆಗ್ಬಹುದು. ಹಾಗೆ ಇದಂ ಅನ್ನೋದಕ್ಕೆ ಈ ಅಂತನೂ ಈ ನಾನು ಅಂತ ಹೀಗೊಂದು ಅರ್ಥನೂ ಕೂಡ ಆಗ್ಬಹುದು. ಇದು ಸಂಧ್ಯಾವಂದನದಲ್ಲಿ ಅರ್ಘ್ಯ ಪ್ರದಾನದ ಬಳಿಕ ಭೂತೋಚ್ಚಾಟನೆ ಎಲ್ಲ ಮುಗಿಸಿ ನಾವು ಹೇಳುವಂತಹ ಒಂದು ಮಂತ್ರ ಇದು, ಮಂತ್ರ ತುಲ್ಯವಾದಂತಹ ಮಾತು. ಇದರ ವಿನಿಯೋಗ ಯಾವುದಕ್ಕೆ ಮತ್ತೆ ಇದರ ಹಿನ್ನೆಲೆ ಏನು ಅಂತನ್ನುವುದನ್ನೆಲ್ಲ ನಾವೀಗ ನೋಡಬೇಕು. ನಾವು ಯಾವ ಆಸನದ ಮೇಲೆ ಕೂತಿದ್ದೇವೆ, ಒಂದು ಬಟ್ಟೆಯ ಆಸನ ಆದ್ರೆ ಅದರ ಒಂದು ನೂಲು, ಅಥವಾ ಹುಲ್ಲಿನ ಆಸನ ಆದ್ರೆ ಅದನ್ನ ಒಂದು ಹುಲ್ಲು ಅಥವಾ ಒಂದು ಬಟ್ಟೆಯ ನೂಲನ್ನು ತೆಗೆದು ಅದನ್ನು ಎರಡು ತುಂಡು ಮಾಡಿ ಎಡಗೈಯಲ್ಲಿರುವಂತಹ ಒಂದು ತುಂಡನ್ನ, ಅದು ಪರಾವಸುವಿನ ಆಸನ ಪ್ರತಿನಿಧಿ, ಅದನ್ನ ಎಡಭಾಗಕ್ಕೆ ಬಿಸಾಕಬೇಕು, ನಮ್ಮ ಎಡಭಾಗಕ್ಕೆ. ಮತ್ತೆ ಬಲಗೈಯಲ್ಲಿರುವಂತಹ ಅರ್ವಾವಸುವಿನ ಆಸನದ ಪ್ರತಿನಿಧಿಯಾದಂತಹ ಇನ್ನೊಂದು ತುಂಡನ್ನ ನಮ್ಮ ಆಸನದ ಬಲಭಾಗದಲ್ಲಿ ಆಸನದ ಬುಡಕ್ಕೆ ಹಾಕಬೇಕು ಅಂತ ಈಗ ಅದರ ವರ್ಣನ ಕೇಳಿ ಬರ್ತದೆ. ಕೆಲವು ಬಾರಿ ನಾವು ಉಟ್ಟ ವಸ್ತ್ರದ ಎಳೆಯೊಂದನ್ನು ತೆಗೆದು ಎರಡು ಭಾಗ ಮಾಡಿ ಎಡಗೈಯಲ್ಲಿರುವುದನ್ನ ಎಡಕ್ಕೆ ಹಾಕಿ ಬಲಗೈಯಲ್ಲಿರುವುದನ್ನ ಆಸನದ ಕೆಳಗೆ ಹಾಕಬೇಕು ಅಂತ ಆ ತರ ಕೂಡ ಮಾಡಿರ್ತಾರೆ. ಯಾಕೆಂದ್ರೆ ನಾವೀಗ ಕೂತ್ಕೊಳ್ಳುವುದು ಮನೆಯ ಮೇಲೆ ಕೂತ್ಕೋತೀವಿ, ಹಾಗಿರುವಾಗ ಆ ಹುಲ್ಲಿನ ಆಸನ ಅಥವಾ ಬಟ್ಟೆಯ ಆಸನ ಅಲ್ಲಿ ಇಲ್ಲದೆ ಹೋದಾಗ ನೂಲನ್ನು ತರುವುದಿಲ್ಲಿಂದ. ಅದಕ್ಕಾಗಿ ನಮ್ಮ ಉಟ್ಟ ವಸ್ತ್ರದ ಒಂದು ಎಳೆಯೊಂದನ್ನು ಕೂಡ ಕಿತ್ತು ಹಾಕುವುದು ಕೆಲವು ಕಡೆ ರೂಢಿ ಇದೆ. ಇದನ್ನ ಕೇವಲ ಸಂಧ್ಯಾವಂದನದಲ್ಲಿ ಮಾತ್ರ ಮಾಡುವುದಲ್ಲ. ಅನೇಕ ಜನ ಪುರೋಹಿತರ ಜೊತೆಗೆ ನಾನು ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದಾಗ ಇದೊಂದು ಮಹತ್ವ ಹೀಗೆ ಕೇಳಿ ಬಂದಿದೆ. ನಾವು ಯಾವ್ದಾದ್ರು ಒಂದು ಪೂಜೆ ಅಥವಾ ಹೋಮ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಅಲ್ಲಿ ನಡುವೆ ಕೆಲವು ಬಾರಿ ಎದ್ದು ಹೋಗುವಂತ ಪ್ರಸಂಗ ಬಂತು, ಮತ್ತೆ ಬಂದು ಕೂತ್ಕೊಂಡ್ವಿ. ಅಂತ ಎಲ್ಲಾ ಪ್ರಸಂಗಗಳಲ್ಲಿ ನಿರಸ್ತಃ ಪರಾವಸು ಇದಮಹಂ ಅರ್ವಾವಸೋ ಸದನೇ ಸೀದಾಮಿ ಅಂತ ಹೇಳಬೇಕು ಅಂತ ಪುರೋಹಿತರು ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿರುವಂತಹ ಒಂದು ಕಥೆಯನ್ನು ನಾವು ತಿಳ್ಕೊಂಡ್ಬಿಟ್ರೆ ಇದು ನಮ್ಗೆ ಎಲ್ಲರಿಗೂ ಕೂಡ ಅದರ ಮಹತ್ವ ಗೊತ್ತಾಗ್ತದೆ. ರೈಭ್ಯರು ಮತ್ತೆ ಭರದ್ವಾಜರು ಇಬ್ರು ಕೂಡ ಸ್ನೇಹಿತರಾಗಿದ್ರು. ರೈಭ್ಯರಿಗೆ ಅರ್ವಾವಸು ಮತ್ತು ಪರಾವಸು ಅಂತ ಇಬ್ಬರು ಮಕ್ಕಳು. ಭರದ್ವಾಜರಿಗೆ ಯವಕ್ರೀತ ಅಂತ ಒಬ್ಬ ಮಗ. ಆ ಯವಕ್ರೀತ ಬಹಳ ದುರಹಂಕಾರಿಯಾಗಿದ್ದ, ಸ್ವೇಚ್ಛಾ ಪ್ರವೃತ್ತಿಯವನಾಗಿದ್ದ ಅಂತ ಮಹಾಭಾರತದಲ್ಲಿ ಕೇಳಿ ಬರ್ತದೆ. ಇದೆಲ್ಲ ಮಹಾಭಾರತದ ವನಪರ್ವದಲ್ಲಿ 136, 137, 138 ಉತ್ತರ ಭಾರತದ ಕಥೆಗನುಸಾರವಾಗಿ ಕಂಡುಬರುವಂತಹ ಕಥಾ ಇದು. ಆದ್ರೆ ದಕ್ಷಿಣ ಭಾರತದಲ್ಲೂ ಈ ಕಥಾ ಪಾಠಗಳಲ್ಲಿ ಈ ಕಥಾ ಇದ್ದೇ ಇದೆ. ನಾನು ಅಧ್ಯಾಯಗಳನ್ನು ಹೇಳಿದ್ದು ಮಾತ್ರ ಉತ್ತರ ಭಾರತದ ಕಥೆಗೆ ಅನುಸಾರವಾಗಿ ಅಷ್ಟೇ. ಈ ಯವಕ್ರೀತ ಈ ಭರದ್ವಾಜರ ಮಗ ಏನಿದ್ದ, ಒಂದು ಬಾರಿ ಆ ಕಡೆ ಈ ಕಡೆ ಓಡಾಡ್ತಾ ರೈಭ್ಯರ ಆಶ್ರಮಕ್ಕೆ ಬಂದ. ಅಲ್ಲಿ ರೈಭ್ಯರ ಸೊಸೆ ಸಂಚಾರ ಮಾಡ್ತಾ ಇದ್ಲು. ಅವಳನ್ನ ಇವನ ಕಾಮದ ದೃಷ್ಟಿಯಿಂದ ನೋಡಿದ. ಅದಕ್ಕೆ ಈ ರೈಭ್ಯರಿಗೆ ಬಹಳ ಕೋಪ ಬಂದು ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಆ ಯವಕ್ರೀತನನ್ನ ಸಂಹಾರ ಮಾಡುವಂತ ಆಜ್ಞೆ ಮಾಡಿದ್ರು. ಆ ಪ್ರಕಾರ ಯವಕ್ರೀತ ಸತ್ತು ಹೋಗ್ಬಿಟ್ಟ. ರಾಕ್ಷಸ ತನ್ನ ಶೂಲಾಯುಧದಿಂದ ಯವಕ್ರೀತನನ್ನು ಕೊಂದು ಹಾಕಿದ.
ಈ ಕಡೆ ಭರದ್ವಾಜರು ಬೇರೆ ಯಾವುದೋ ಪ್ರದೇಶಕ್ಕೆ ಹೋದವರು ಮರಳಿ ಬಂದರು. ತನ್ನ ಆಶ್ರಮಕ್ಕೆ ಬಂದಾಗ ತನ್ನ ಮಗ ಯವಕ್ರೀತ ಸತ್ತು ಹೋಗಿದ್ದನ್ನ ಅವರು ಗಮನಿಸಿ ಈ ತನ್ನ ಮಗನ ಹತ್ಯೆಗೆ ತನ್ನ ಸ್ನೇಹಿತರಾದಂತಹ ರೈಭ್ಯರೇ ಕಾರಣ ಅಂತ ಅನ್ನೋದು ಗೊತ್ತಾಯ್ತು ಅವರಿಗೆ. ತನ್ನ ಮಗನ ಸ್ವೇಚ್ಛಾ ಪ್ರವೃತ್ತಿ, ಆತನ ದುಷ್ಟತನ ಅದನ್ನು ಅವರು ಹಳಿದರು, ಮನಸ್ಸಿನಿಂದ ಅದನ್ನು ಕೂಡ ನಿಂದಿಸಿದರು. ಆದ್ರೆ ನನ್ನ ಸ್ನೇಹಿತ ರೈಭ್ಯ ನನ್ನ ವಂಶವನ್ನು ನಿರ್ಮೂಲ ಮಾಡಿಬಿಟ್ನಲ್ಲ, ನಾನು ಕೂಡ ಈಗ ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ಭರದ್ವಾಜರು ಆಲೋಚನೆ ಮಾಡಿದ್ರು. ನಾನೀಗ ಪ್ರಾಣವನ್ನು ಪರಿತ್ಯಾಗ ಮಾಡುವಂತೆ ನನ್ನ ಸ್ನೇಹಿತರಾದಂತಹ ರೈಭ್ಯನು ಕೂಡ ತನ್ನ ಜ್ಯೇಷ್ಠ ಪುತ್ರನಾದಂತಹ ಪರಾವಸುವಿನ ಕೈಯಿಂದಲೇ ಮರಣ ಹೊಂದಲಿ ಅಂತ ಒಂದು ಶಾಪ ಇಟ್ಟರು. ಈ ಶಾಪ ಕೊಟ್ಟಾದ್ಮೇಲೆ ಮತ್ತು ಅವ್ರ ಮನಸ್ಸಿಗೆ ಸಂಕಟ ಆಯ್ತು. ನನ್ನ ಮಗನ ತಪ್ಪಿನಿಂದಾಗಿ ಆತ ಈ ರೈಭ್ಯರ ಶಾಪಕ್ಕೆ ಗುರಿಯಾದ, ನಾನು ಅಂತ ನನ್ನ ಪ್ರಿಯ ಮಿತ್ರನಾದಂತಹ ರೈಭ್ಯನನ್ನು ಶಪಿಸಿಬಿಟ್ನಲ್ಲ ಅಂತ ಸಂಕಟಪಟ್ಟ. ಪ್ರಿಯ ಪುತ್ರನೂ ಹೋದ, ಪ್ರಿಯ ಮಿತ್ರನಾದಂತಹ ರೈಭ್ಯರು ಕೂಡ ಇನ್ನು ತನ್ನ ಮಗನಿಂದಲೇ ಹತ್ಯೆಗೊಳಗಾಗಿ ಸಾಯುವವರಿದ್ದಾರೆ, ನಾನ್ಯಾಕೆ ಬದುಕಿರಬೇಕು ಅಂತ ಆಲೋಚನೆ ಮಾಡಿ ಮಗನ ಶವ ಸಂಸ್ಕಾರ ಮಾಡಿದ್ರು. ಮುಂದೆ ತಾನು ಕೂಡ ಅದೇ ಬೆಂಕಿಯಲ್ಲಿ ಬಿದ್ದು ಪ್ರಾಣ ಪರಿತ್ಯಾಗ ಮಾಡಿದ್ರು ಈ ಭರದ್ವಾಜರು. ಸುಸಮಿದ್ಧಂ ತತಃ ಪಶ್ಚಾತ್ ಪ್ರವಿವೇಶ ಹುತಾಶನಂ ಭರದ್ವಾಜ ಅದಹತ್ ಸುತಂ. ಮಗನನ್ನ ಸುಟ್ಟ, ಆ ಮಗನ ಅಂತ್ಯ ಸಂಸ್ಕಾರ ಆದ್ಮೇಲೆ ತಾನು ಅದೇ ಬೆಂಕಿಯಲ್ಲಿ ಬಿದ್ದು ಪ್ರಾಣ ಪರಿತ್ಯಾಗ ಮಾಡಿಬಿಟ್ಟ. ಈ ಪ್ರಸಂಗದಲ್ಲಿ ಬೃಹದ್ಯುಮ್ನ ಅಂತ ಒಬ್ಬ ರಾಜ, ಆತ ರೈಭ್ಯನ ಶಿಷ್ಯ, ಒಂದು ಯಜ್ಞ ಪ್ರಾರಂಭಿಸಿದ. ರೈಭ್ಯನ ಯಾಜ್ಯ, ಈ ರೈಭ್ಯ ಋಷಿಗಳಿಗೆ ಆತ ಯಾಜ್ಯ. ಯಾಜ್ಯ ಅಂದ್ರೆ ಒಕ್ಕಲು ಅಂತ ಅರ್ಥ, ಅಥವಾ ತುಳು ಭಾಷೆಯಲ್ಲಿ ಅದನ್ನ ಅಜಲು ಅಂತ ಕರೀತಾರೆ. ಆತ ಏನೇ ಯಜ್ಞ ಮಾಡಿಸುವುದಿದ್ರು ಪೌರೋಹಿತ್ಯಕ್ಕಾಗಿ ರೈಭ್ಯರನ್ನೇ ಕರಿಬೇಕು, ಅಥವಾ ರೈಭ್ಯರ ಪುತ್ರರನ್ನಾದರೂ ಕರಿಬೇಕು. ರೈಭ್ಯರ ಮಕ್ಕಳಾದಂತಹ ಅರ್ವಾವಸು ಪುರಾವಸುಗಳನ್ನ ತನ್ನ ಯಜ್ಞಕ್ಕಾಗಿ ಕರೆದ. ಅವರಿಬ್ಬರು ಯಜ್ಞಕ್ಕಾಗಿ ಹೋದ್ರು, ಅರ್ವಾವಸು ಪರಾವಸುಗಳಿಬ್ರು ಕೂಡ. ರೈಭ್ಯರು ಮತ್ತೆ ಪರಾವಸುವಿನ ಪತ್ನಿ ಅವರಿಬ್ರು ಆಶ್ರಮದಲ್ಲಿದ್ರು. ಈ ಯಜ್ಞ ನಡೆದು ಕೆಲವು ದಿವಸಗಳಾದ್ಮೇಲೆ, ಯಜ್ಞ ದೀರ್ಘಕಾಲ ನಡೆಯುವುದಿತ್ತು, ತನ್ನ ಪತ್ನಿಯನ್ನು ನೋಡಬೇಕು ಅಂತ ಈ ಪರಾವಸು ಆಶ್ರಮಕ್ಕೆ ಬಂದ. ಅಥ ಅವಲೋಕಕಃ ಅಗಚ್ಚತ್ ಗೃಹಾನ್ ಏಕಃ ಪರಾವಸು ಕೃಷ್ಣಾದಿನಿ ಸಮೀತಂ ದದರ್ಶ ಪಿತರಂ ವನೆ. ಮನೆ ಹೆಂಡತಿಯನ್ನು ನೋಡ್ಬೇಕು ಅಂತ ಬಂದವನು ಆಶ್ರಮಕ್ಕೆ ಬಂದಾಗ ಆ ಸಮೀಪದಲ್ಲಿ ಒಂದು ಪ್ರಾಣಿ ಅವನಿಗೆ ಕಾಣಿಸಿತು. ಅದು ಪ್ರಾಣಿ ಯಾವುದು ಅಂತ ಇವನಿಗೆ ಗೊತ್ತಾಗಲಿಲ್ಲ ಮೊದಲು. ಅದೊಂದು ಹಿಂಸ್ರ ಮೃಗ ಇದ್ದಿರಬೇಕು ಅಂತ ಆಲೋಚನೆ ಮಾಡಿ ತನ್ನ ಹತ್ರ ಇರುವಂತಹ ಒಂದು ಆಯುಧದಿಂದ ಆ ಪ್ರಾಣಿಯನ್ನು ಕೊಂದುಬಿಟ್ಟ. ಆ ಪ್ರಾಣಿ ಬೇರೆ ಯಾರಾಗಿರ್ಲಿಲ್ಲ, ಕೃಷ್ಣಾರ್ಜುನವನ್ನು ಹೊದ್ದುಕೊಂಡಂತ ಈ ರೈಭ್ಯನೇ ಆಗಿದ್ದ. ಅರಣ್ಯದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಏಕಾಂತದಲ್ಲಿ ಕೂತಿದ್ದಿರ್ಬೇಕು ಆ ಮಹರ್ಷಿ. ಈ ಮಗನಿಗೆ ಅದು ಗೊತ್ತಾಗದೆ ಆತನನ್ನೇ ಕೊಂದು ಹಾಕಿಬಿಟ್ಟ. ಅವನಿಗೆ ತಂದೆಯಿಂದೇ ಕೊಂದು ಹಾಕಿಬಿಟ್ನಲ್ಲ ಅಂತ ಬಹಳ ಸಂಕಟ ಆಯ್ತು. ಮತ್ತೆ ತಂದೆಯ ಅಂತ್ಯ ಸಂಸ್ಕಾರ ಇತ್ಯಾದಿಗಳನ್ನು ಮಾಡಿ ಮುಗಿಸಿದ. ಅಂತೂ ರೈಭ್ಯರ ಸ್ನೇಹಿತರಾದಂತಹ ಭರದ್ವಾಜರು ಏನು ಶಾಪ ಕೊಟ್ಟಿದ್ರು, ಆ ಶಾಪ ಕಾರ್ಯರೂಪಕ್ಕೆ ಬಂತು. ಇವನು ಮತ್ತೆ ಯಜ್ಞ ಮಂಟಪಕ್ಕೆ ಬಂದ. ಯಜ್ಞ ಮಂಟಪಕ್ಕೆ ಬಂದು ತನ್ನ ಸಹೋದರ, ಕಿರಿಯ ಸಹೋದರ ಇದ್ದಿರ್ಬೇಕು ಅವನು, ಅರ್ವಾಬಸು, ಅವನಿಗೆ ಹೇಳಿದ, ನಾವಿಬ್ರು ಯಜ್ಞವನ್ನು ಮಾಡಬೇಕಾಗಿತ್ತು, ನನಗೇನೋ ಇಂಥ ಒಂದು ಬ್ರಹ್ಮಹತ್ಯೆ ಬಂದ್ಬಿಟ್ಟಿದೆ, ತಂದೆಯನ್ನೇ ಕೊಂದುಬಿಟ್ಟಿದ್ದೇನೆ, ನಾನಿಲ್ಲದೆ ನೀವೊಬ್ಬನೇ ಈ ಯಜ್ಞವನ್ನು ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದಂ ಕರ್ಮ ನಶಕ್ತಸ್ತ್ವಂ ಓಢುಮೇಕಃ ಕಥಂಚನ.
ಮಯಾತು ಹಿಂಸಿಸಸ್ತಾತಃ ಮನ್ಯಮಾನೇನ ತಂಬೃಗಂ. ಆದ್ರಿಂದ ಈಗೇನ್ ಮಾಡ್ಬೇಕು? ನಾನು ಯಜ್ಞವನ್ನು ಇಲ್ಲಿ ಮುಂದುವರಿಸ್ತೇನೆ. ಬ್ರಹ್ಮಹತ್ಯ ದೋಷ ಅಂತೂ ನಮಗೆ ತಟ್ಟಿದೆ. ಅದರ ನಿವಾರಣಾರ್ಥವಾಗಿ ಮಾಡಬೇಕಾದ ಒಂದು ವೃತಾನುಷ್ಠಾನಗಳನ್ನ ನೀನು ನನಗಾಗಿ ಮಾಡು. ನಾನು ಈ ಕಡೆ ರಾಜನ ಈ ಯಜ್ಞವು ಕೂಡ ಮುಂದುವರಿಯುವಂತೆ ನೋಡ್ಕೊಳ್ತೇನೆ ಅಂತ ಹೇಳಿದೆ. ಅದರಂತೆ ಅರ್ವಾವಸು ಹೇಳಿದ, ಹಾಗೇ ಆಗಲಿ, ಈ ಯಜ್ಞವನ್ನ ನೀನು ಮುಂದುವರಿಸು, ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡು ಜಿತೇಂದ್ರಿಯನಾಗಿದ್ದು ಆ ವ್ರತಾನುಷ್ಠಾನಗಳನ್ನು ಮಾಡ್ತೇನೆ. ಈ ಕಡೆ ಅರ್ವಾವಸು ತನ್ನ ಮನೆಗೆ ಬಂದು ಬ್ರಹ್ಮಹತ್ಯಾ ದೋಷದ ಪರಿಹಾರಾರ್ಥವಾಗಿ ಮಾಡಬೇಕಾದಂತಹ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಮುಗಿಸಿದೆ. ಮುಂದೆ ಆ ಯಜ್ಞ ಇನ್ನೂ ನಡೆದಿತ್ತಲ್ಲ, ಆ ಬೃಹಜ್ಜುಮ್ನನ್ನ ಯಾಗ ಮಂಟಪಕ್ಕೆ ಬಂದ. ಆ ಅಣ್ಣ ಪರಾವಸು ತಮ್ಮನನ್ನು ನೋಡಿದ, ರಾಜನಿಗೆ ಹೇಳಿದ, ಏಷತೆ ಬ್ರಹ್ಮ ಯಜ್ಞಂ ಮಾದೃಷ್ಟುಂ ಪ್ರವಿಷೇದತೆ ಬ್ರಹ್ಮ ಪ್ರೇಕ್ಷಿತೇನಾಪಿ ಪೀಡಯುಕ್ತ ಮಸುಂಶಯಂ. ಈ ನನ್ನ ಸಹೋದರ ಬ್ರಹ್ಮಹತ್ಯೆ ಮಾಡಿದ್ದಾನೆ, ಇವನು ಯಜ್ಞ ಮಂಟಪಕ್ಕೆ ಬರದೇ ಇರಲಿ, ಯಜ್ಞದ ಯಾವುದೇ ವಸ್ತುವಿನ ಮೇಲೆ ಆತನ ದೃಷ್ಟಿ ಬಿದ್ದರೆ ಯಜ್ಞ ಹಾಳಾಗಿ ಹೋಗ್ತದೆ ಅಂತ ಹೀಗೆ ಹೇಳಿದ ಕೂಡಲೇ ಆ ಬೃಹದ್ಯುಮ್ನ ರಾಜ ಇದು ಸರಿ ಇದ್ದಿರಬೇಕು ಅಂತ ಆಲೋಚನೆ ಮಾಡಿ ರಾಜಭಟರನ್ನು ಕರೆದು ಆ ಅರ್ವಾವಸುವನ್ನು ಹೊರಕ್ಕೆ ದಬ್ಬಿರಿ ಅಂತ ಹೇಳಿದ. ಅದರಂತೆ ರಾಜಭಟರು ಅವನು ಹೊರಗೆ ತಳ್ಳಿಬಿಟ್ರು. ನಾನು ಬ್ರಹ್ಮಹತ್ಯೆ ಮಾಡಿಲ್ಲ ಅಂತ ಅವನು ಮತ್ತೆ ಹೇಳಿದ. ನಮಯ ಬ್ರಹ್ಮಹತ್ಯೆಯಂ ಕೃತೇತ್ಯಾಹ ಪುನಃ ಪುನಃ ಉಚ್ಯಮಾನಃ ಅಸಕೃತ್ಪೇಶ್ಯೈ ಬ್ರಹ್ಮಹನ್ನಿತಿ ಭಾರತ. ಆದ್ರೆ ನೀನು ಸುಳ್ಳು ಹೇಳ್ತಾ ಇದ್ದೆ, ಬೇರೆ ಯಾರೋ ಮಾಡಿದ ಪ್ರಾಯಶ್ಚಿತ್ತಕ್ಕೆ ನೀನೇನು ಬೇರೆ ಯಾರೋ ಬ್ರಹ್ಮಹತ್ಯೆ ಮಾಡಿದ್ರೆ ನೀನು ಅದನ್ನು ಮಾಡಿಲ್ಲದೆ ಹೋದ್ರೆ ನೀನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೇಕೆ? ನೈವಸ್ಮ ಪ್ರತಿಜಾನಾತಿ ಬ್ರಹ್ಮವದ್ಯಾಂ ಸ್ವಯಂ ಕೃತಾಂ ಮಮ ಭ್ರಾತ್ರಾ ಕೃತಮಿತಿ ಮಯಾಸ ಪರಿಮೋಕ್ಷಿತಃ ಸತಥಾ ಪ್ರವದನ್ ಕ್ರೋಧಾತ್ ತೈಶ್ಚ ಪ್ರೇಷ್ಯೈ ಪ್ರಭಾಷಿತಃ. ಆದರೆ ಆ ಸೇವಕರನ್ನು ಕೇಳಲಿಲ್ಲ, ಅವನನ್ನ ಹೊರಕ್ಕೆ ತಳ್ಳಿಬಿಟ್ರು. ಅವನು ಕಾಡಿಗೆ ಬಂದು ಏಕಾಂಗಿಯಾಗಿ ಮೌನದಿಂದ ಒಂದು ತಪಸ್ಸನ್ನ ಪ್ರಾರಂಭಿಸಿದ. ಉಗ್ರಂ ತಪಸ್ ಸಮಾಸ್ಥಾಯ ದಿವಾಕರ ಮಥಾಶ್ರಿತಃ ರಹಸ್ಯ ವೇದನ್ ಕೃತವಾನ್ ಸೂರ್ಯಸ್ಯ ದ್ವಿಜಸತ್ತಮಃ. ಸೂರ್ಯನ ಮಂತ್ರವನ್ನು ಜಪಿಸಿದ ಅಂತ ಹೇಳ್ತಾರೆ. ಘೃಣಿಹಿ ಸೂರ್ಯ ಆದಿತ್ಯ ಅಂತ. ಅದು ಇಲ್ಲಿ ಮಹಾಭಾರತದಲ್ಲಿನೂ ಆ ಮಂತ್ರ ಅಂತ ಬಂದಿಲ್ಲ, ಬೇರೆ ಕಡೆ ಆ ಮಂತ್ರ ಬಂದಿದೆ ಅಷ್ಟೆ. ಆಚಾರ್ಯರ ತಂತ್ರಸಾರದ 4ನೇ ಅಧ್ಯಾಯದಲ್ಲಿ 89ನೇ ಶ್ಲೋಕದ ರೂಪದಲ್ಲಿ ಕಾಣಿಸ್ತದೆ. ಘೃಣಿಹಿ ಸೂರ್ಯ ಆದಿತ್ಯ. ಘೃಣಿಹಿ ಅಂದ್ರೆ ಹಸ್ವ ಕೃಪಾಳು ಸೇತಶ್ಚ ಸ್ವಯಂ ಅನ್ಯ ಸ್ವಯಂ ತಥಾ ಅಂತ ಆಚಾರ್ಯರನ್ನು ವಿವರಿಸ್ತಾರೆ. ಅವನು ಘೃಣಿ ಅಂದ್ರೆ ಕೃಪಾಳು ಅಂತ ಅರ್ಥ. ಕೃಪಾಳವಾದಂತಹ ಸೂರ್ಯ ಅಂದ್ರೆ ಸೂರ್ಯಬಿಹಿ ಜ್ಞಾನಿಗಳಿಂದ ಗಮ್ಯನಾದಂತಹ ಆದಿತ್ಯ ಅಂತ ಅರ್ಥ. ಆದಿತ್ಯ ಅಂದ್ರೆ ಆದಿಕಾಲದಿಂದಲೂ ಇರುವವನು ಅಂತ ಅರ್ಥ. ಅದಿತಿಯ ಮಗ ಆದಿತ್ಯ ಅಂತ ಒಂದು ಅರ್ಥ ಇದ್ದೇ ಇದೆ. ಅದಲ್ಲದೆ ಆದಿಕಾಲದಿಂದಲೂ ಇರುವವನು ಅಂತ ಇನ್ನೊಂದು ಅರ್ಥ. ಹೀಗೆ ಸೂರ್ಯನ ಅಂತರ್ಗತನಾದಂತಹ ಆ ಸೂರ್ಯನಾರಾಯಣನನ್ನ ವರ್ಣಿಸುವಂತಹ ಒಂದು ಮಂತ್ರ ಅದು. ಸರ್ವವ್ಯಾಧಿಹರ ಶ್ರೀರಃ ವೃಷ್ಟಿದಃ, ಎಲ್ಲ ರೀತಿಯಾದಂತಹ ರೋಗಗಳನ್ನು ಪರಿಹಾರ ಮಾಡುವಂಥದ್ದು, ಸಂಪತ್ತನ್ನು ಕೊಡುವಂತಹ, ಮಳೆ ಬರಿಸುವಂತಹ ಮಂತ್ರ ಇದು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ನಮಗೆ ಗೊತ್ತಿಲ್ಲ, ಮಹಾಭಾರತದಲ್ಲಿನ ಮಂತ್ರದ ಬಗ್ಗೆ ಬಂದಿಲ್ಲ, ಯಾವ ಮಂತ್ರ ಅಂತ ಬಂದಿಲ್ಲ. ರಹಸ್ಯ ವೇದಂ ಒಂದು ರಹಸ್ಯವಾದ ಮಂತ್ರ ಅಂತ ಅಷ್ಟೇ ಬಂದಿದೆ. ವ್ಯಾಖ್ಯಾನಕಾರರು ಈ ತರ ಹೇಳಿದ್ದಾರೆ, ಅದಕ್ಕಾಗಿ ಆ ಮಂತ್ರವನ್ನು ನಾನು ವಿವರಿಸಿದೆ. ಆಗ ಸೂರ್ಯ ಅಲ್ಲಿಗೆ ಬಂದು ಅವನಿಗೆ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿದ. ಸೂರ್ಯ ಪ್ರತ್ಯಕ್ಷನಾದಾಗ ಇಂದ್ರಾದಿ ದೇವತೆಗಳು ಕೂಡ ಅವನಿಗೆ ಪ್ರಸನ್ನರಾದರು. ಅರ್ವಾವಸುವನ್ನೇ ಇಂಥ ಪ್ರಾಮಾಣಿಕನಾದಂಥ ನಿಷ್ಕಲ್ಮಶನಾದಂಥ ಅರ್ವಾವಸುವನ್ನೇ ಯಜ್ಞಕ್ಕೆ ನೀನು ಪುರೋಹಿತನನ್ನಾಗಿ ಸ್ವೀಕಾರ ಮಾಡಬೇಕು. ಕಪಟಿಯಾದಂತಹ ಪರಾವಸುವನ್ನು ಹೊರದು ದೂಡಬೇಕು ಅಂತ ಅವರು ಆ ಬೃಹದ್ಯುಮ್ನ ರಾಜನಿಗೆ ಹೇಳಿದರು.
ತಂತೆ ಪ್ರವರಯಾಮಾಸು ನಿರಾಸುಶ್ಚ ಪರಾವಸು. ಅವರು ಏನ್ ಮಾಡಿದ್ರು, ನಿರಾಸು ಕಪಟಿಯಾದಂತಹ ಪರಾವಸವನ್ನು ಅಲ್ಲಿಂದ ಹೊರ ತಳ್ಳಿದ್ರು. ಮತ್ತೆ ಈ ಅರ್ವಾವಸವನ್ನೇ ತಮ್ಮ ಪುರೋಹಿತನನ್ನಾಗಿ ತಮ್ಮ ಭಕ್ತನನ್ನಾಗಿ ಸ್ವೀಕಾರ ಮಾಡಿದರು. ಮತ್ತೆ ಅವನಿಗೆ ವರಗಳನ್ನು ಕೂಡ ಕೊಟ್ಟರು. ಏನು ವರಗಳು ಬೇಕು ಅಂತ ಕೇಳಿದರು. ಆಗ ನನ್ನ ತಂದೆ ಪುನಃ ಜೀವಿತನಾಗಲಿ, ನನ್ನ ಸಹೋದರ ಪರಾವಸುವಿಗೂ ಕೂಡ ಬಂದ ಬ್ರಹ್ಮಹತ್ಯೆಯ ಪರಿಹಾರ ಕಾಣಲಿ, ಈ ಪಿತೃವಧ ಮಾಡಿದ್ದೇನೆ ತಾನು ಅನ್ನುವಂಥ ನೆನಪೇ ಆತನಿಗೆ ಬರದೇ ಹೋಗಲಿ. ನನ್ನ ತಂದೆ ಜೀವಂತ ಆಗುವುದು ಮಾತ್ರ ಅಲ್ಲ, ಭರದ್ವಾಜ ಮತ್ತು ಯವಕ್ರೀತರೂ ಜೀವಂತರಾಗಲಿ. ಸೂರ್ಯ ಮಂತ್ರದ ಜಪ ಮಾಡಿದವರಿಗೆ ಮಹಾಫಲ ಪ್ರಾಪ್ತವಾಗಲಿ. ಪ್ರತಿಷ್ಠಾಂಚಾಪಿ ವೇದಸ್ಯ ಸೌರಸ್ಯ ದ್ವಿಜಸತ್ತಮಃ. ವೇದದಲ್ಲಿ ಬಂದಂತಹ ಸೂರ್ಯದ ಮಂತ್ರಕ್ಕೊಂದು ಪ್ರತಿಷ್ಠಾ, ಒಂದು ಮಹತ್ವ, ಇದು ಪ್ರಾಪ್ತವಾಗಲಿ ಅಂತ ಅವನು ಕೇಳಿದ. ಆಗ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡಿದರು. ರೇಭ್ಯ ಮತ್ತೆ ಭರದ್ವಾಜ ಇಬ್ರು ಸ್ನೇಹಿತರು ಎದ್ದು ನಿಂತ್ಕೊಂಡ್ರು. ಯವಕ್ರೀತನು ಕೂಡ ಮರಣಿಸಿದವನು ಎದ್ದು ನಿಂತ. ಅಲ್ಲಿ ಯವಕ್ರೀತ ಬಹಳ ಆಶ್ಚರ್ಯಪಟ್ಟ. ತನ್ನ ಹತ್ಯೆ ಹೇಗಾಯಿತು ಅಂತೆಲ್ಲ ಅವನು ಚಿಂತಿಸಿದ. ಆ ಯವಕ್ರೀತನಿಗೆ, ನೀನು ಇನ್ನು ಮುಂದೆ ಯಾವತ್ತೂ ಕೂಡ ದುರಹಂಕಾರ ಮಾಡಬಾರದು, ವೇದಗಳನ್ನ ಗುರುಮುಖದಿಂದ ಅಧ್ಯಯನ ಮಾಡಬೇಕು. ನೀನು ವೇದಗಳನ್ನು ತಿಳಿದಿದ್ದಿ, ಆದರೆ ಗುರುಮುಖದಿಂದ ಸಂಪ್ರದಾಯಾನುಸಾರವಾಗಿ ಅಧ್ಯಯನ ಮಾಡಿರಲಿಲ್ಲ. ಆದ್ರಿಂದ ನಿನಗೆ ಇಂತಹ ದುರಹಂಕಾರ ಬಂತು. ನೀನು ತಪ್ಪಿ ನಡೆಯುವಂತೆ ಕೂಡ ಆಯಿತು. ಆದರೆ ನಿನ್ನ ತಂದೆಯ ಸ್ನೇಹಿತರಾದಂತಹ ರೈಭ್ಯರು ಸಂಪ್ರದಾಯಬದ್ಧವಾಗಿ ಗುರುವಿನಿಂದ ವೇದಾಧ್ಯಯನ ಮಾಡಿದವರು, ಅವರ ಶಕ್ತಿ ಹೆಚ್ಚಾಯಿತು ಅಂತ ಹೀಗೆ ಹೇಳಿ ಆ ಯವಕ್ರೀತನಿಗೆ ಸಮಾಧಾನ ಹೇಳಿ ಅವರೆಲ್ಲ ಸ್ವರ್ಗಲೋಕಕ್ಕೆ ಹೊರಟು ಹೋದ್ರ, ದೇವತೆಗಳೆಲ್ಲ ಅಂತ ಆ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗ್ತದೆ. ಈ ಕಾರಣದಿಂದ ನಾವು ಕೂಡ ಈ ಒಂದು ನಿರಸ್ತ ಪರಾವಸು ಇದಮಹಂ ಅರ್ವಾವಸೋ ಸದನೆ ಸೀದಾಮಿ ಅನ್ನುವ ಒಂದು ಮಂತ್ರ ತುಲ್ಯವಾದಂತಹ ಮಾತನ್ನು ಹೇಳೋದನ್ನು ರೂಢಿ ಮಾಡಿಕೊಂಡಿದ್ದೇವೆ. ಆ ಮಹಾಭಾರತದಲ್ಲಿ ನಿರಾಸುಶ್ಚ ಪರಾವಸು 138ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ಅದು. ಪರಾವಸವನ್ನ ಅವರು ಒದ್ದೋಡಿಸಿದ್ರು, ಅಲ್ಲಿಂದ ತೊಲಗುವಂತೆ ಮಾಡಿದ್ರು ದೇವತೆಗಳು. ನಿರಾಸುಹು ಅಂತ ಅಲ್ಲೇನು ಲಿಟ್ಲಕಾರದ ಪ್ರಯೋಗ ಇದೆ, ಭೂತಕಾಲದ ಪ್ರಯೋಗ. ನಾವು ಅದನ್ನ ಲೆಪ್ರತ್ಯಂತವಾಗಿ, ಅದನ್ನ ಕ್ತಪ್ರತ್ಯಂತವಾಗಿ ನಿರಸ್ತ ಪರಾವಸುಹು, ಪರಾವಸುವು ಹೊರದೂಡಲ್ಪಟ್ಟಿದ್ದಾನೆ. ಇದಮಹಂ ಅರ್ವಾವಸು ಸದನೆ ಸೀದಾಮಿ. ಅರ್ವಾವಸುವಿನ ಆಸನ ಅಂದ್ರೆ ಅದು ಪ್ರಾಮಾಣಿಕತೆಯ ಮತ್ತೆ ತಪಸ್ಸಿನ ಪ್ರತೀಕ, ಅದು ಕರುಣೆಯ ಪ್ರತೀಕ ಕೂಡ. ಎಲ್ಲರನ್ನೂ ಅವನು ಬದುಕಿಸಿದ. ಮತ್ತೆ ಅಂಥ ಶ್ರೇಷ್ಠವಾದಂತಹ ಆಸನದ ಮೇಲೆ ನಾನು ಕೂತ್ಕೊಂಡಿದ್ದೇನೆ ಅನ್ನುವ ಎಚ್ಚರ ಪ್ರತಿಯೊಬ್ಬ ಸಾಧಕನಿಗೂ ಕೂಡ, ನಾವು ಮಾಡುವ ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿ ಎಲ್ಲಾ ಪ್ರಸಂಗಗಳಲ್ಲೂ ನಮಗಿರಬೇಕು. ಪುರೋಹಿತರಾದವರಿಗೂ ಕೂಡ ಅದು ಇದ್ದಿರಬೇಕು. ಈ ಪರಾವಸುವಿಗೆ ತನ್ನ ತಮ್ಮನನ್ನ ಯಜ್ಞದ ಆ ವೇದಿಕೆಯಿಂದ ಹೊರದೂಡಿ ತಾನೊಬ್ಬನೇ ಯಜ್ಞ ಇತ್ಯಾದಿಗಳನ್ನು ಮಾಡಿ ಯಜ್ಞದ ಫಲವನ್ನು ಅನುಭವಿಸಬೇಕು ಅಂತ ದುರಾಸೆ ಇತ್ತು. ಆ ದುರಾಸೆಯ ಪ್ರತೀಕವಾಗಿ ಅವನು ಕಾಣ್ತಾನೆ ನಮಗೆ ಪರಾವಸು. ಅದಕ್ಕಾಗಿ ನಿರಸ್ತ ಪರಾವಸುವು ಅಂದ್ರೆ, ಈಗ ನಾವು ಸಂಧ್ಯಾ ವಂದನೆ ಮಾಡುವಾಗ ನಿತ್ಯ ಪರಾವಸುವೂ ಇಲ್ಲ, ಸ್ವಾರ್ಥ ಅರ್ವಾವಸುವೂ ಇಲ್ಲ. ಆದರೆ ನಮ್ಮ ಒಳಗೆ ದುಷ್ಟಶಕ್ತಿಗಳು ಸತ್ಶಕ್ತಿಗಳು ಇವೆಯಲ್ಲ, ಒಬ್ಬ ಪರಾವಸುವು ಕೂಡ ಇದ್ದಾನೆ. ಮತ್ತೆ ಒಬ್ಬ ಅರ್ವಾವಸುವು ಕೂಡ ನಮ್ಮಲ್ಲಿ ಇದ್ದೇ ಇರ್ತಾನೆ. ನಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆದಂತಹ ದುರಾಸೆಯ ವ್ಯಕ್ತಿತ್ವವನ್ನ, ಲೋಭದ ವ್ಯಕ್ತಿತ್ವವನ್ನ ನಾವು ಹೊರಗೂಡಬೇಕು ನಮ್ಮಿಂದ. ಮತ್ತೆ ನಮ್ಮಲ್ಲಿ ಒಂದು ಪ್ರಾಮಾಣಿಕತೆಯ, ತಪಶಕ್ತಿಯ, ನಿಷ್ಠೆಯ ಪ್ರತೀಕವಾದಂತಹ ವ್ಯಕ್ತಿತ್ವ ಏನಿದೆ ಅದನ್ನ ಮತ್ತೆ ನೆಲೆಗೊಳಿಸ್ಕೊಳ್ಬೇಕು. ಅದಕ್ಕಾಗಿ ದೇವತೆಗಳ ಅನುಗ್ರಹವನ್ನು ನಾವು ಕೇಳ್ಕೊಳ್ಬೇಕು. ಇದೂ ಕೂಡ ಒಂದು ತುಂಬಾ ಉತ್ತಮವಾದಂತಹ ಸೈಕೋಥೆರಪಿನೇ, ಮನೋವಿಶ್ಲೇಷಣಾ ಕಾರ್ಯವೇ ಇದು. ಆಟೋ ಸೈಕೋಥೆರಪಿ ಅಂತ ಇದನ್ನೆಲ್ಲ ಹೇಳ್ಬೋದು. ನಾವು ಹಿಂದೆ ಅದನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ ನೋಡಿದ್ದೇವೆ. ಈ ನಿರಸ್ತ ಪರಾವಸುಹು ಅನ್ನುವುದಾಗಲಿ, ಮುಂದಿನ ಪಾಪ ಪುರುಷ ವಿಸರ್ಜನೆ ಮುಂದೆ ಬರುವಂಥದ್ದಾಗಲಿ, ಅದೆಲ್ಲವೂ ಕೂಡ ಇಂಥ ಒಂದು ಮನೋವಿಶ್ಲೇಷಣಾ ವಿಧಾನವೇ. ಆ ಮೂಲಕ ನಮ್ಮ ಮನಸ್ಸನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಿಕೊಂಡು ಪ್ರಾಮಾಣಿಕರಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡಬೇಕು.
ನಾನು ಆಗಲೇ ಹೇಳಿದೆ, ಸಂಧ್ಯಾವಂದನೆ ದೇವ ಪೂಜೆಯಲ್ಲಿ ಮಾತ್ರ ಅಲ್ಲ, ಇದು ಒಂದು ಯಜ್ಞಕ್ಕೆ ಕೂತ್ಕೊಂಡಾಗ, ಹೋಮಕ್ಕೆ ಕೂತ್ಕೊಂಡಾಗ ಕೂಡ ಆ ಯಜ್ಞದ ಪುರೋಹಿತರು ಆರಂಭದಲ್ಲಿ ಇದನ್ನು ಹೇಳ್ತಾರೆ. ಯಜ್ಞ ಮುಗಿದ ಮೇಲೆ, ಯಜ್ಞದ ನಡುವೆ ಎಲ್ಲರೂ ಹೋಗೋ ಪ್ರಸಂಗ ಬಂತು, ಮತ್ತೆ ಬಂದು ಕೂತ್ಕೊಳ್ಳುವಾಗ ಮತ್ತೊಮ್ಮೆ ನಿರಸ್ತ ಪರಾವಸು ಇದಮಹಂ ಅರ್ವಾವಸು ಸದನೆ ಸೀದಾಮಿ ಅಂತ ಹೇಳ್ತಾರಂತೆ. ಯಾಕೆಂದ್ರೆ ಯಜ್ಞದಲ್ಲಿ, ಆ ಯಜ್ಞ ವೇದಿಕೆಯಲ್ಲಿ ಮನುಷ್ಯ ಇದ್ದಾಗ ಅಲ್ಲಿರುವ ವಾತಾವರಣ, ವೇದಮಂತ್ರಗಳ ಶ್ರವಣ ಇತ್ಯಾದಿಗಳ ಮೂಲಕವಾಗಿ ಆತನ ಮನಸ್ಸು ಪವಿತ್ರವಾಗಿರ್ತದೆ, ನಿಷ್ಕಲ್ಮಶವಾಗಿರ್ತದೆ. ಮನುಷ್ಯನಿಗೆ ಯಾವತ್ತೂ ಕೂಡ ದುಷ್ಟರ ಸಂಪರ್ಕದಿಂದ, ಸಜ್ಜನರ ಸಂಪರ್ಕದ ಕೊರತೆಯಿಂದಾಗಿ ದುರ್ಬುದ್ಧಿ ಬರ್ತಿರ್ತದೆ. ಇದು ನಮಗೆಲ್ಲ ಗೊತ್ತಿದೆ. ಯಜ್ಞದ ವೇದಿಕೆಯನ್ನು ಬಿಟ್ಟು ಆ ಕಡೆಯಲ್ಲೇ ಹೋದ್ರೆ, ಆ ಬೇರೆ ಯಾವುದೋ ಯಜ್ಞಕ್ಕೆ ಸಂಬಂಧಪಟ್ಟದ ವಸ್ತುಗಳ, ವ್ಯಕ್ತಿಗಳ ಸಂಪರ್ಕ ಎಲ್ಲ ಆದಾಗ ಅದೊಂದು ರೀತಿ ಮೈಲಿಗೆ ಆಗ್ತದೆ ಮನಸ್ಸಿಗೆ ಮೈಲಿಗೆ ಆಗುವುದು ಅಂದ್ರೆ ಮನಸ್ಸಿಗೆ ಅಲ್ಲ ಸಲ್ಲದ ಆಲೋಚನೆಗಳು ಬರುವುದು, ಅಧಾರ್ಮಿಕ ಆಲೋಚನೆಗಳು, ಯಜ್ಞಕ್ಕೆ ಸಂಬಂಧಪಟ್ಟದ ಆಲೋಚನೆಗಳೆಲ್ಲ ಮನಸ್ಸಿಗೆ ಬರುವುದೇ. ಹಾಗೆ ಬಂದ್ರೆ ಮೈಲಿಗೆ. ಹಾಗಾಗಿ ಮತ್ತೆ ಮನುಷ್ಯನಲ್ಲಿ ತಾನೊಬ್ಬ ದೊಡ್ಡ ವಿದ್ವಾಂಸ, ಮತ್ತೆ ಲೋಭ, ತಾನೊಬ್ಬ ದೊಡ್ಡ ವಿದ್ವಾಂಸ ಅನ್ನುವ ಅಹಂಕಾರ, ಲೋಭ ಇತ್ಯಾದಿಗಳು ಅವನ ಮನಸ್ಸಿನಲ್ಲಿ ಬೇರೆಯವರ ಸಂಪರ್ಕದಿಂದ ಬರುವ ಸಾಧ್ಯತೆ ಇದೆ. ಇಂಥ ದುರ್ಭಾವನೆಗಳು ಅಲ್ಲ. ಮತ್ತೆ ಅಲ್ಲಿ ಕೂತ್ಕೊಳ್ಳುವಾಗ ಈ ಮಂತ್ರವನ್ನು ಹೇಳಿಕೊಂಡು ತನ್ನನ್ನು ತಾನು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ನಾವು ಇದನ್ನೆಲ್ಲ ಅನೇಕ ಬಾರಿ ನಮ್ಮ ಜೀವಮಾನದಲ್ಲಿ ಕೂಡ ನೋಡಿರ್ತೇವೆ. ಹಿಂದೆ ನೀನು ವಿದ್ಯಾರ್ಥಿಯಾಗಿದ್ದಾಗ ಹೇಗಿದ್ದೀಯೋ ಗೊತ್ತಿಲ್ಲ, ಈಗಂತೂ ಒಂದು ಸ್ಥಾನದಲ್ಲಿದ್ದೆ, ಅಧ್ಯಾಪಕನೇ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆ ಅಧ್ಯಾಪಕರ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಅನೇಕ ಕಡೆ. ವೈಯಕ್ತಿಕವಾಗಿ ಅನೇಕ ವಿಷಯಗಳ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರಬಹುದು, ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ಆ ಸ್ಥಾನದಲ್ಲಿ ಇದ್ದ ಮೇಲೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಉಚಿತ ಅಂತ ಹೇಳ್ತಿರ್ತಾರೆ. ಪುರೋಹಿತನಾಗಿ, ಒಬ್ಬ ಸಾಧಕನಾಗಿ ಒಬ್ಬ ವ್ಯಕ್ತಿ ಇದ್ದಾಗ ಪೌರೋಹಿತ್ಯವನ್ನು ಮಾಡಿಸ್ಲಿ ಬಿಡ್ಲಿ, ನಿತ್ಯದ ಸಂಧ್ಯಾವಂದನೆಯನ್ನೇ ಮಾಡಲಿ, ಆ ಪ್ರಸಂಗದಲ್ಲಿ ಆ ವ್ಯಕ್ತಿ ಅತ್ಯಂತ ಪ್ರಾಮಾಣಿಕನಾಗಿ ನಡ್ಕೊಳ್ಳೋದು ಬಹಳ ಮುಖ್ಯ. ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು ವಿಕ್ರಮಾದಿತ್ಯನ ಸಿಂಹಾಸನದ ಕಥೆ ಒಂದು ನೆನಪಿಗೆ ಬರ್ತಿರ್ತದೆ. ವಿಕ್ರಮಾದಿತ್ಯ ಬಹಳ ದೊಡ್ಡ ಚಕ್ರವರ್ತಿ, ನಮಗಿದೆಲ್ಲ ಗೊತ್ತಿದೆ. ವಿಕ್ರಮಾದಿತ್ಯ ಒಬ್ಬ ಶಕಪುರುಷ, ಉಜ್ಜಯಿನಿಯಲ್ಲಿ ಆತ ಆಳಿದ್ದ ಅಂತ ಕೇಳಿ ಬರ್ತದೆ. ಕಲಿಯುಗದಲ್ಲಿ ಮೊದಲು ಯುಧಿಷ್ಠಿರನ, ಪಾಂಡವ ಅಗ್ರಜನಾದಂತಹ ಯುಧಿಷ್ಠಿರನ ಶಕವರ್ಷಗಳು, 3044 ವರ್ಷಗಳು. ಅದಾದ್ಮೇಲೆ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನ ಶಕವರ್ಷಗಳು, ಉಜ್ಜಯಿನಿಯಲ್ಲಿದ್ದವನು 135 ವರ್ಷಗಳ ಆತಂದು. ಮುಂದೆ ಪ್ರತಿಷ್ಠಾನ ನಗರದಲ್ಲಿದ್ದಂತಹ ಶಾಲಿವಾಹನನ ಶಕವರ್ಷಗಳು ಈಗ ನಡೆದಿದೆ, 18,000 ವರ್ಷ ಆತನದು. ಹೀಗೆ ವಿಕ್ರಮಾದಿತ್ಯನು ಕೂಡ ಒಬ್ಬ ಶಕಪುರುಷ, ದೊಡ್ಡ ನ್ಯಾಯ ನೀತಿ ಇತ್ಯಾದಿಗಳನ್ನ ಅಳವಡಿಸಿಕೊಂಡು ತನ್ನ ರಾಜ್ಯವನ್ನು ಆಳಿದವನು. ಆ ವಿಕ್ರಮಾದಿತ್ಯನ ಆಳ್ವಿಕೆಯ ಬಳಿಕ ಆತ ಆಳಿದಂಥ ಒಂದು ನಗರ, ಅವನ ಸಿಂಹಾಸನ, ಅದೆಲ್ಲ ಭೂಗತವಾಗಿ ಹೋಗಿಬಿಟ್ಟಿತ್ತಂತೆ. ಆ ಪರಿಸರದಲ್ಲಿ ಈತನ ವಿಕ್ರಮಾದಿತ್ಯನ ಸಿಂಹಾಸನ, ಆತನ ಒಂದು ನಗರ, ರಾಜಧಾನಿ ಇತ್ಯಾದಿ ಏನಿತ್ತು, ಆ ಪರಿಸರದಲ್ಲಿ ಒಂದು ಕಾಡು ಬೆಳೆದು ಬಿಟ್ಟಿತ್ತು. ಅಲ್ಲೊಂದು ಕಡೆ ಕೆಲವರು ತುರುಗಾಹಿಗಳು, ದನ ಕಾಯುವವರು ನಿತ್ಯ ದನಗಳನ್ನ ಮೇಯಿಸ್ತಾ ಇದ್ರು. ಕೆಲವು ಬಾರಿ ಬಿಡುವಿನ ಹೊತ್ತಿನಲ್ಲಿ ಅವರು ಆಟನೂ ಆಡ್ತಾ ಇದ್ರು. ಅನೇಕ ಹುಡುಗರು ಕಳ್ಳ ಪೊಲೀಸ್ ಇತ್ಯಾದಿ ಆಟ ಆಡುವುದು ನಮಗೆಲ್ಲ ಗೊತ್ತಿರ್ತದೆ. ಅದರಂತೆ ಅವರು ಕೂಡ ಒಬ್ಬ ಕಳ್ಳ, ಒಬ್ಬ ಸೈನಿಕ, ಮತ್ತೊಬ್ಬ ನ್ಯಾಯಾಧೀಶ, ಹೀಗೆಲ್ಲ ಅವರು ಆಟ ಆಡ್ತಿದ್ರಂತೆ. ನ್ಯಾಯಾಧೀಶನು ರಾಜನು ಏನು. ಅದರಲ್ಲೇ ಒಬ್ಬ ಹುಡುಗ ಕಳ್ಳನಾದ, ಮತ್ತೊಬ್ಬ ಸೈನಿಕನಾದ, ಮತ್ತೊಬ್ಬ ಹುಡುಗ ನ್ಯಾಯಾಧೀಶನಾದ ಅಥವಾ ರಾಜನಾದ. ಸಮೀಪದಲ್ಲಿ ಇದ್ದಂತಹ ಒಂದು ಮರಳ ದಿನ್ನೆಯ ಮೇಲೆ ಹೋಗಿ ಕೂತ್ಕೊಂಡ. ಎತ್ತರದ ಜಾಗದಲ್ಲಿ ಕೂತ್ಕೋಬೇಕಲ್ಲ ಜಡ್ಜ್ ಆದವರು. ಆ ಜಾಗದಲ್ಲಿ ಕೂತ್ಕೊಂಡು ಆತ ಅದಕ್ಕೆ ಸಂಬಂಧಪಟ್ಟಂತ ತೀರ್ಪುಗಳನ್ನೆಲ್ಲ ಕೊಡ್ತಿದ್ನಂತೆ. ಆ ಜಾಗ ಅಲ್ಲಿ ಏರಿದ ಕೂಡಲೇ ಆತನ ಮುಖದಿಂದ ಒಂದು ಅದ್ಭುತವಾದಂತಹ ಮಾತಿನ ವೈಖರಿ, ಒಂದು ಗಾಂಭೀರ್ಯ, ನ್ಯಾಯ ನೀತಿ ಇತ್ಯಾದಿಗಳಿಂದ ಕೂಡಿದಂಥ ಉಪದೇಶಗಳು ಇವೆಲ್ಲ ಬರ್ತಿದ್ವು ಅಂತ. ಅದು ಮೊದಲು ಆ ಹುಡುಗನಿಗೂ ಗೊತ್ತಾಗ್ತಿರ್ಲಿಲ್ಲ. ಮುಂದೆ ಸಾಯಂಕಾಲ ಹೊತ್ತಿಗೆ ಆ ಪ್ರದೇಶದಿಂದ ಅವ್ರು ಹೊರಟೋಗ್ತಿದ್ರು. ಮತ್ತೆ ನಾಳೆ ಅದ್ರ ಮಾರನೇ ದಿವಸ ಅಲ್ಲಿ ಅವರು ಆಟ ಆಡಿದ್ರೆ ಇದೇ ಘಟನೆಗೆ ಪುನರಾವರ್ತನ. ಇದು ಯಾರೋ ಒಬ್ಬರಿಗೆ ಮುಂದೆ ಗೊತ್ತಾಗಿ ಅವರು ಆ ಸ್ಥಳವನ್ನ ಉತ್ಖನನ ಮಾಡಿ ನೋಡಿದಾಗ ಅಲ್ಲಿ ವಿಕ್ರಮಾದಿತ್ಯನ ಸಿಂಹಾಸನ ಇರುವುದು ಗಮನಕ್ಕೆ ಬಂತಂತೆ. ಎಷ್ಟು ಅದ್ಭುತವಾದಂತಹ
ಶಕ್ತಿ ಆ ರಾಜನಿಗಿತ್ತು. ಆತ ಕೂತಂಥ ಸಿಂಹಾಸನದಲ್ಲಿ ಅಷ್ಟು ಶಕ್ತಿ ಇತ್ತು. ಸಿಂಹಾಸನದಲ್ಲಿ ಕೂತಾಗ ಅವನಿಗೇನು ಆ ಶಕ್ತಿ ಬಂದಿರ್ತದೆ, ಆ ಶಕ್ತಿ ಆ ಸಿಂಹಾಸನದಲ್ಲಿ ನಿಂತು ರಾಜ ಹೋದ ಮೇಲೂ ಕೂಡ, ಮರಣಿಸಿದ ಮೇಲೂ ಕೂಡ ಯಾರೋ ಒಬ್ಬ ಸಾಮಾನ್ಯ ಜನಪಾಲಕನಾದವನು ಕೂಡ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವನಿಗೆ ಅಂಥ ಶಕ್ತಿ, ನ್ಯಾಯದ ಬಗ್ಗೆ ಒಂದು ನಿಷ್ಠೆ ಇದೆಲ್ಲ ಬಂದ್ಬಿಡ್ತದೆ ಅಂತ ನಾವು ತಿಳ್ಕೋಬೇಕಾದ್ರಿಂದ. ನಮಗಿದು ಅನೇಕ ಕಡೆ ಗೊತ್ತಿರ್ತದೆ. ಅನೇಕ ದೊಡ್ಡ ದೊಡ್ಡ ಧರ್ಮ ಪೀಠಗಳು, ಒಬ್ರು ಯಾರೋ ಪೂರ್ವಜರಾದಂಥ ದೊಡ್ಡ ಜಗದ್ಗುರುಗಳಲ್ಲಿ ಕೂತಿರ್ತಾರೆ. ಅವ್ರ ಬಳಿಕ ಉತ್ತರಾಧಿಕಾರಿಯಾಗಿ ಬಂದವನಲ್ಲಿ ಆ ಉತ್ತರಾಧಿಕಾರ ಅಲ್ಲಿ ಸಿಕ್ಕ ಕೂಡಲೇ ಅದರಲ್ಲಿ ಅವನಿಗೆ ಆ ಸ್ಥಾನಕ್ಕೆ ತಕ್ಕಂತೆ ಒಂದು ಗಾಂಭೀರ್ಯ, ಒಂದು ಜ್ಞಾನ ಇತ್ಯಾದಿಗಳು ಆ ತಂದೆಯಿಂದ ಮಗನಿಗೆ ಜೀನ್ಸಿನ ಮೂಲಕ ಹೇಗೆ ಬರ್ತವೆ, ಹಾಗೆ ಪೂರ್ವಾಧಿಕಾರಿಯಿಂದ ಉತ್ತರಾಧಿಕಾರಿಗೆ ಅಂತ ಗುಣಗಳೆಲ್ಲ ಬಂದ್ಬಿಡ್ತವೆ. ಅದು ಆ ಪೀಠದ ಮಹತ್ವ ಅಂತ ಹೇಳ್ತಿರ್ತಾರೆ ಅನೇಕ ಕಡೆ. ಅದಕ್ಕಾಗಿ ನಮಸ್ಕಾರ, ಆ ಪೀಠಕ್ಕೆ ಬೆಲೆ ಕೊಡಬೇಕು ಯಾವತ್ತು ಅನ್ನೋ ಮಾತುಗಳನ್ನು ನಾವು ಕೇಳ್ತಿರ್ತೇವೆ. ಅನೇಕ ಬಾರಿ ಆ ಪೀಠದಲ್ಲಿ ಕೂದಂಥವ್ರು ತೀರಾ ಸಾಮಾನ್ಯರೇ ಆದರೂ, ಅವ್ರಿಗೇನು ಮಹಾಪಾಂಡಿತ್ಯ ಇಲ್ಲದೆ ಹೋದ್ರು ಪೀಠಕ್ಕೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಬೆಲೆ ಕೊಡ್ತಿರ್ತೇವೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಅನೇಕ ಧಾರ್ಮಿಕ ಪೀಠಗಳಲ್ಲೇ, ಸನ್ಯಾಸಿ ಪೀಠಗಳಲ್ಲೇ ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹಿಂದೆ ಆಗಿ ಹೋದವರು, ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ಮಹಾಜ್ಞಾನಿಗಳಾಗಿ ಹೋದವರು ಆ ಪೀಠದಲ್ಲಿ ಕೆಲವು ಬಾರಿ ಉತ್ತರಾಧಿಕಾರಿಯಾಗಿ ಯತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು ತೀರಾ ಸಾಮಾನ್ಯರು, ಅವ್ರಿಗೇನು ಹೆಚ್ಚಿನ ಜ್ಞಾನ ಇರೋದಿಲ್ಲ. ಅಂಥವರು ಆ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡಾಗ ಅವರಿಗೆ ಒಂದು ರೀತಿಯಾದಂತಹ ಶಾಪಾನುಗ್ರಹ ಶಕ್ತಿ, ಅವ್ರು ಏನ್ ಹೇಳ್ತಾರೋ ಅದು ಸತ್ಯವಾಗೋದು, ಇನ್ನೊಬ್ಬರಿಗೆ ರೋಗ ಇತ್ಯಾದಿಗಳನ್ನು ಪರಿಹರಿಸುವಂತ ಶಕ್ತಿ ಇತ್ಯಾದಿಗಳೆಲ್ಲ ಅವ್ರು ಕೊಡುವಂತಹ ಮಂತ್ರಾಕ್ಷತೆಯಲ್ಲಿ, ಅವ್ರು ಮಾಡುವಂತಹ ಆಶೀರ್ವಾದದಲ್ಲಿ ಕಾಣಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ತೀರಾ ಇತ್ತೀಚೆಗೆ ಅಂತ ಘಟನೆಗಳನ್ನೆಲ್ಲ ನಾವು ಕೂಡ ಕೇಳ್ತೇವೆ. ಅದೆಲ್ಲ ಆ ಪೀಠದ ಮಹತ್ವ ಅಂತ ಹೇಳ್ತಿರ್ತಾರೆ. ಗುರುಪೀಠ, ಸನ್ಯಾಸಿ ಪೀಠ ಇವೆಲ್ಲ ಹಾಗೆ, ಕೆಲವು ರಾಜಪೀಠಗಳು ಕೂಡ ಹಾಗೇನೆ. ದುಷ್ಟ ಜನರ ಸ್ಥಾನದಲ್ಲಿ ನಾವು ಕೂತ್ಕೊಂಡ್ರೆ ಅಂಥದ್ದೇ ಲೋಭ ಇತ್ಯಾದಿಗಳು ನಮಗೆ ಅಂಟುಕೊಳ್ತವೆ. ಸಜ್ಜನರ ಪೀಠದಲ್ಲಿ, ಸಜ್ಜನ ಸಹವಾಸದಲ್ಲಿ ನಾವಿದ್ರೆ ಅಂತ ಒಂದು ಸಜ್ಜನಿಕೆಯೇ ನಮಗೂ ಕೂಡ ಬರ್ತದೆ. ಅದಕ್ಕಾಗಿ ಈ ವಿಕ್ರಮಾದಿತ್ಯನ ಸಿಂಹಾಸನದ ಒಂದು ಕಥೆಯನ್ನು ಕೂಡ ನಾವು ನೆನಪು ಮಾಡ್ಕೊಂಡ್ರೆ, ನಿತ್ಯ ನಾವು ಸಂಧ್ಯಾವಂದನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಯಾವುದೇ ಯಜ್ಞ ಮಾಡುವಾಗ ಕೂತ್ಕೊಳ್ಳುವಂತ ಪೀಠ ಇದೆಯಲ್ಲ, ಇದು ಅರ್ವಾವಸುವಿನ ಪೀಠ. ಇದು ಅರ್ವಾವಸುವಿನ ಪೀಠದಲ್ಲಿ ನಾನು ಕೂತ್ಕೊಂಡು ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಎಚ್ಚರ ನಮಗಿದ್ರೆ ನಾವು ಪ್ರಾಮಾಣಿಕರಾಗಿರ್ತೇವೆ ಮತ್ತು ನಿಷ್ಠೆಯಿಂದ ಎಲ್ಲವನ್ನೂ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಮ ಒಳಗಿರುವಂತಹ ಪರಾವಸು ಎಂಬ ಲೋಭದ ವ್ಯಕ್ತಿತ್ವ ಏನಿದೆಯಲ್ಲ, ಅದನ್ನು ನಾವೇ ಕೊಂದು ದೂರ ತಗೊಳ್ಬೇಕು ಅದನ್ನ ಅಂತ ಅದರ ತಾತ್ಪರ್ಯ. ಹೀಗೆ ಆ ದೇವತೆಗಳನ್ನು ನಾವು ಪ್ರಾರ್ಥಿಸಿದಾಗ ಅಲ್ಲಿ ಇರುವಂತಹ ಎಲ್ಲ ದೇವತೆಗಳು, ನಾವು ನಿತ್ಯ ಏನು ಸಂಧ್ಯಾವಂದನೆ, ದೇವರ ಪೂಜೆ, ಯಜ್ಞ ಇತ್ಯಾದಿಗಳನ್ನು ಮಾಡ್ತೇವೆ, ಅಲ್ಲಿ ಸನ್ನಿಹಿತರಾದಂತಹ ಎಲ್ಲಾ ದೇವತೆಗಳು ಕೂಡ ಹಾಗೆ ನಮ್ಮನ್ನು ಹರಸಿ ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಊರ್ಜಿತಗೊಳಿಸ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನಿರಸ್ತ ಪರಾವಸು ಇದಮಹಂ ಅರ್ವಾವಸೋ ಸದನೆ ಸೀದಾಮಿ ಅನ್ನುವಂಥ ವಾಕ್ಯವನ್ನೇನು ನಾವೀಗ ನೋಡೇ ಇದ್ದೇವೆ. ಆ ವಾಕ್ಯವೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಂತ್ರದಂತಿರುವಂತಹ ವಾಕ್ಯ. ಕೆಲವು ಬಾರಿ ಅಂಥದೊಂದು ಆ ವಾಕ್ಯವನ್ನು ಹೇಳುವುದಲ್ಲದೆ ನಾನು ಆ ಅಂಥದೇ ಅಭಿಪ್ರಾಯವನ್ನು ಒಳಗೊಂಡಂಥ, ಅದೇ ಶಬ್ದಗಳನ್ನು ಒಳಗೊಂಡಂಥ ಒಂದು ಶ್ಲೋಕವನ್ನ ನನ್ನ ಅನುಸಂಧಾನಕ್ಕಾಗಿ ಮಾಡ್ಕೊಂಡಿದ್ದೇನೆ. ಅದನ್ನ ತಮ್ಮೆದುರಿಗೂ ಕೂಡ ಈಗ ಹೇಳಬೇಕು ಅಂತ ಬಯಸ್ತೇನೆ. ಮೂಲ ಶ್ಲೋಕ ಆ ವಾಕ್ಯ ಏನಿದೆ ಅದನ್ನು ಖಂಡಿತ ಬಿಡಬಾರದು. ಅದೆಲ್ಲ ಪ್ರಾಚೀನ ಕಾಲದ ಸಂಪ್ರದಾಯದಿಂದ ಬಂದಿರುವಂತಹ ಒಂದು ವಾಕ್ಯ. ಅದರಲ್ಲಿ ಒಂದು ತುಂಬಾ ಅದ್ಭುತವಾದ ಶಕ್ತಿ ಅಡಗಿರ್ತದೆ. ಆ ದೇವತೆಗಳ ಇಚ್ಛಾಶಕ್ತಿ, ಅವರ ಅನುಗ್ರಹ ಶಕ್ತಿ ಅಲ್ಲದೇನೆ ಅದನ್ನು ಮಾಡಿ ಇಲ್ಲಿವರೆಗೆ ಆಚರಿಸಿಕೊಂಡು ಬಂದಿರುವಂತಹ ಅನೇಕ ಸಾಧಕರ ಇಚ್ಛಾಶಕ್ತಿ ಕೂಡ ಅಲ್ಲಿರ್ತದೆ. ಖಂಡಿತ ಆ ವಾಕ್ಯವನ್ನು ಬಿಡ್ತಕ್ಕದ್ದಲ್ಲ. ಅದ್ರ ಜೊತೆಗೆ ಹೇಳುವುದಾದ್ರೆ ಇದನ್ನು ಒಂದನ್ನು ಹೇಳಬಹುದು. ಶ್ಲೋಕ ರೂಪವಾಗಿ ಭಗವಂತನನ್ನು ಪ್ರಾರ್ಥಿಸುವಂತಹ ಒಂದು ಶ್ಲೋಕ ಇದು. ಪರಾವಸುಂ ಸ್ವಾರ್ಥರಸ ರಥಂ ನಿರಸ್ಯ ಅಸ್ಮಾಸ್ತ ಸ್ಥಳಾತ್ ಪ್ರಭೋ ಉಪವೇಶಯ ಮಾಂ ದೇವ ಸದನೆ ಅರ್ವಾವಸೋಹ ಶುಭೆ ಅಂತ ಆ ಶ್ಲೋಕ. ವಿಭೋ ಸರ್ವಶಕ್ತನಾದ ಪರಮಾತ್ಮನೇ, ಸ್ವಾರ್ಥರಥಂ ಸ್ವಾರ್ಥದಲ್ಲಿ ಆಸಕ್ತನಾದಂಥ, ಪರಾವಸುಂ ಪರಾವಸುವನ್ನು, ಅಸ್ಮಾತ್ ಈ ಸ್ಥಳಾತ್ ಪ್ರದೇಶದಿಂದ, ನಿರಸ್ಯ ಹೊರದಬ್ಬಿ, ದೇವ ದೇವನೇ, ಮಾಂ ನನ್ನನ್ನು, ಶುಭೆ ಅತ್ಯಂತ ಮಂಗಳಕರವಾದ,
ಅರ್ವಾವಸೋಹ ಅರ್ವಾವಸುವಿನ ಸದನದಲ್ಲಿ ಅಂದ್ರೆ ಪೀಠದಲ್ಲಿ ಉಪವೇಶಯ ಕೂಡಿಸು ಅಂತ ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಂತ ಒಂದು ಧ್ವನಿ ಇದರಲ್ಲಿದೆ. ಮೂಲ ಶ್ಲೋಕದಲ್ಲಿ ಪರಾವಸು ತೊಲಗಿ ಹೋಗಿದ್ದಾನೆ, ನಾನು ಅರ್ವಾವಸುವಿನ ಪೀಠದಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಹೀಗೆ ಅಷ್ಟೇ ಇದೆ. ಪ್ರಾರ್ಥನಾ ಅಲ್ಲಿಲ್ಲ. ಪ್ರಾರ್ಥನಾ ಅಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ ಆ ಶ್ಲೋಕದ ಮಹತ್ವವನ್ನು ಕಡಿಮೆ, ಆ ವಾಕ್ಯದ ಮಹತ್ವವನ್ನು ಕಡಿಮೆ ಆಗೋದಿಲ್ಲ. ಖಂಡಿತ ಅದನ್ನು ಯಾರು ಬಿಡ್ತಕ್ಕದ್ದಲ್ಲ. ಪ್ರಾರ್ಥನಾ ರೂಪವಾಗಿ ಬೇಕು ಅಂತಿದ್ರೆ ಹೀಗೂ ಒಂದು ವಾಕ್ಯವನ್ನ ನಾವು ಮಾಡ್ಕೊಳ್ಬಹುದು ಅಂತ ಅರ್ಥ. ಸತ್ಕರ್ಮಾಚರಣೆಗೆ ವಿಘ್ನ ಬಂದಾಗ, ಸರಿಯಾದ ಸ್ಥಾನ ಸಿಗದೆ ಹೋದಾಗ ಆಗ ದೇವತೆಗಳಿಂದ ಪ್ರಾರ್ಥಿಸಬೇಕು ಅಂತ ಇದನ್ನು ವ್ಯಾಖ್ಯಾನ ಮಾಡಿದವರೆಲ್ಲ ಹೇಳ್ತಾರೆ. ಅದಕ್ಕಾಗಿ ಈ ಒಂದು ಶ್ಲೋಕ ಅಷ್ಟೇ. ಇನ್ನೊಂದು ಬಾರಿ ಆ ಶ್ಲೋಕವನ್ನು ಹೇಳ್ತೇನೆ ಕೊನೆ ಬಾರಿಗೆ. ಪರಾವಸುಂ ಸ್ವಾರ್ಥರತಂ ನಿರಸ್ಯ ಅಸ್ಮಾತ್ ಸ್ಥಳಾತ್ ಪ್ರಭೋ ಅಥವಾ ವಿಭೋ. ಅದರ ಸಂಧಿ ಮಾಡಿದಾಗ ನಿರಸ್ಯಾಸ್ಮಾತ್ ಸ್ಥಳಾತ್ ಪ್ರಭೋ ಉಪವೇಶಯ ಮಾಂ ದೇವ ಸದನೆ ಅರ್ವಾವಸೋಹ. ಸಂಧಿ ಆದಾಗ ಸದನೇರ್ವಾವಸೋಹ ಶುಭೆ ಅಂತ ಈಗ ಆ ಶ್ಲೋಕದ ಪೂರ್ಣವಾದಂಥ ಪಾಠ. ಇಲ್ಲಿಗೆ ಈ ಅರ್ವಾವಸು ಮತ್ತು ಪರಾವಸುಗಳ ಚಿಂತನ ಮುಕ್ತಾಯ ಕಂಡಿದೆ.